ಹಾಯ್ ಗೈಸ್, ನಾನು ನಿಮ್ಮ ಬ್ಯಾಂಕರ್ ವಿನಯ್ ಕರಿಬೇಕಿ. ನಿಮಗೆಲ್ಲ ಮುಂಚೆನೇ ಗೊತ್ತಿರೋಂಗೆ ನಾವು ಬ್ಯಾಂಕ್ ಎಕ್ಸಾಮ್ಸ್ದು ಡಿಫ್ರೆಂಟ್ ಸಬ್ಜೆಕ್ಟ್ಸ್ದು ಸೀರೀಸ್ನ ತೊಗೊಂಡ್ಬರ್ತಾ ಇದ್ದೀವಿ. ಅದರಲ್ಲಿ ಆಲ್ರೆಡಿ ನಾವು ಕರೆಂಟ್ ಅಫೇರ್ಸ್ ಆ್ಯಂಡ್ ರೀಸನಿಂಗ್ ಕಂಪ್ಲೀಟ್ ಮಾಡಿದ್ದೀವಿ. ಈಗ ಥರ್ಡ್ ಸಬ್ಜೆಕ್ಟ್ ಬಂದ್ಬಿಟ್ಟು ಇಂಗ್ಲೀಷ್. ಆ್ಯಕ್ಚುಲಿ ನಮ್ಮ ಕನ್ನಡ ಬ್ಯಾಂಕಿಂಗ್ ಆಸ್ಪಿರೆಂಟ್ಸ್ಗೆ ಹೇಳ್ಬೇಕಪ್ಪ ಅಂತಂದರೆ ಒನ್ ಆಫ್ ದಿ ಫಿಯರಿಂಗ್ ಸಬ್ಜೆಕ್ಟ್ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ. ಅವರು ಆ್ಯಕ್ಟಿವ್ ರೀಸನಿಂಗ್ ಎಲ್ಲ ಸೂಪರಾಗಿ ಇರ್ತಾರೆ, ಬಟ್ ಇಂಗ್ಲೀಷ್ ಅಂದರೆ ಅವ್ರಿಗೆ ಎಲ್ಲಿ ಒಂಥರ ಫಿಯರ್. ಇಂಗ್ಲೀಷಲ್ಲಿ ಮಾರ್ಕ್ಸ್ ಚೆನ್ನಾಗಿ ಬರೋಂಗಿಲ್ಲ, ನಾನು ಕನ್ನಡ ಮೀಡಿಯಮಿಂದ ಬಂದಿದ್ದೀನಿ, ನನ್ನ ಮಾರ್ಕ್ಸ್ ಚೆನ್ನಾಗಿ ಬರೋಂಗಿಲ್ಲ, ಇಂಗ್ಲೀಷ್ ಮೀಡಿಯಮಲ್ಲಿ ಇದ್ರೂ ಸಹಿತ ನನಗೆ ಗೊತ್ತಾಗ್ತಿಲ್ಲ, ನನಗೆ ಇಂಗ್ಲೀಷ್ ಯಾಕೆ ಮಾರ್ಕ್ಸ್ ಬರ್ತಿಲ್ಲ ಅಂತಂದು ಒಂದು ಫಿಯರ್ ಮುಂಚೆಯಿಂದನೇ ಇರುತ್ತೆ. ಬಟ್ ಕಾಂಟ್ರಾಸ್ಟ್ ಆಗಿ ಹೇಳ್ಬೇಕಪ್ಪ ಅಂತಂದರೆ ಇಂಗ್ಲೀಷ್ ಒನ್ ಆಫ್ ದಿ ಮಾರ್ಕ್ಸ್ ಸ್ಕೋರಿಂಗ್ ಸಬ್ಜೆಕ್ಟ್ ಅಂತ ಹೇಳಿದರೆ ತಪ್ಪಾಗಲ್ಲ ಬ್ಯಾಂಕ್ ಎಕ್ಸಾಮ್ಸಲ್ಲಿ. ಯಾಕಂತಂದರೆ ಇಲ್ಲಿ ನಿಮಗೆ ಲೆವೆಲ್ ಆಫ್ ಡಿಫಿಕಲ್ಟಿ ಫಿಲಿಮ್ಸ್ ಮೇನ್ಸಲ್ಲಿ ಅಂತ ಏನು ಡಿಫ್ರೆನ್ಸ್ ಇರೋಂಗಿಲ್ಲ. ಸೊ ನೀವು ಅದು ಒನ್ ಟೈಮು ಗ್ರಿಪ್ ಆಗಿ ಒಂದ್ಸಲ ಪ್ರಾಕ್ಟೀಸ್ ಮಾಡಿಬಿಟ್ರಪ್ಪ ಅಂತಂದರೆ ಸೊ ದ ಚಾನ್ಸಸ್ ಆಫ್ ಗೆಟಿಂಗ್ ದ ಎಕ್ಸಾಮ್ ಆ್ಯಂಡ್ ಎಕ್ಸೆಲಿಂಗ್ ಓವರ್ ಅದರ್ಸ್ ತುಂಬ ಈಸಿ ಆಗಿಬಿಡುತ್ತೆ. ಸೊ ನನ್ನ ಪ್ರಕಾರ ಇಂಗ್ಲೀಷ್ನ ಒಂದು ಈಸಿ ಸಬ್ಜೆಕ್ಟ್ ಆಗಿರೋದ್ರಿಂದ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ನಿಮಗೆ ಇಂಗ್ಲೀಷ್ನ ಡಿಫ್ರೆಂಟ್ ಸೋರ್ಸಸ್ ಹೆಂಗೆ, ಮತ್ತು ಆಮೇಲೆ ಇಂಗ್ಲೀಷ್ನ ಯಾವ ರೀತಿ ಅಪ್ರೋಚ್ ಮಾಡಬೇಕು, ಮಾರ್ಕ್ಸ್ನ ಯಾವ ರೀತಿ ಅಪ್ರೋಚ್ ಮಾಡ್ಬೋದು, ಇಂಗ್ಲೀಷ್ ಅನ್ನೋ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟಿಂದ ನಿಮಗೆ ಎಂಟೈರ್ ಆಗಿ ಫಿಯರ್ ಹೋಗುವಾಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡಕ್ಕೆ ಬಂದಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಈಗ ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಇದು ಒನ್ ಆಫ್ ದಿ ಈಸಿಯೆಸ್ಟ್ ಆ್ಯಂಡ್ ಮಾರ್ಕ್ಸ್ ಸ್ಕೋರಿಂಗ್ ಸಬ್ಜೆಕ್ಟ್ ಅಂತ ಹೇಳ್ಬೋದು. ಇದು ಯಾಕಪ್ಪ ಅಂತಂದರೆ ನಿಮ್ಗೆ ಪೋರ್ಷನ್ ತುಂಬ ಕಡಿಮೆ ಇದೆ. ಈಗ ನಾವು ಸಿಲೆಬಸ್ ಪ್ರಕಾರ ಹೋದ್ರಪ್ಪ ಅಂತಂದ್ರೆ ನಿಮಗೆ ಮೋಸ್ಟ್ ಆಫ್ ಇಂಪಾರ್ಟೆಂಟ್ ಟಾಪಿಕ್ಸ್ ನಿಮ್ಮ ಎಕ್ಸಾಮ್ಸ್ ಕೇಳೋದು ಯಾವುದಪ್ಪ ಅಂತಂದ್ರೆ ಪ್ಯಾರಾಗ್ರಾಫ್ ರೀಡಿಂಗ್ ಅಥವಾ ಕಂಪ್ರೆನ್ಷನ್ ಅಂತ ಹೇಳ್ತಾರೆ, ಮತ್ತು ಆಮೇಲೆ ಎರರ್ ಡಿಟೆಕ್ಷನ್ ಇರುತ್ತೆ, ಫಿಲ್ಲರ್ಸ್ ಇರುತ್ತೆ, ಲಿಂಕೇಜಸ್ ಇರುತ್ತೆ, ಪ್ಯಾರಾ ಜಂಬಲ್ಸ್ ಇರುತ್ತೆ, ಮತ್ತು ರಿಅರೇಂಜ್ಮೆಂಟ್ ಆಫ್ ದಿ ಸೆಂಟೆನ್ಸಸ್ ಅಂತ ಇರುತ್ತೆ. ಮತ್ತು ಆಮೇಲೆ ಬಿಟ್ರಪ್ಪ ಅಂತಂದ್ರೆ ನಾರ್ಮಲ್ ಆಗಿ ಗ್ರಾಮೆಟಿಕಲ್ ಆಗಿ ಕೇಳೋ ಕ್ವಶನ್ಸ್ ಇರ್ತಾವೆ. ಬಿಟ್ರಪ್ಪ ಅಂತಂದ್ರೆ ಇದು ಎಂಟೈರ್ ಆಗಿ ಫಿಲಿಮ್ಸ್ಗೆ ಮೇನ್ಸ್ಗೆ ನಿಮ್ಗೆ ಇರೋ ಸಿಲೆಬಸ್ ಇಷ್ಟೇ. ಇದನ್ನ ಸ್ವಲ್ಪ ಸಿಂಪ್ಲಿಫೈ ಹೇಳ್ಬೇಕಪ್ಪ ಅಂತಂದ್ರೆ ರೀಡಿಂಗ್ ಆ್ಯಂಡ್ ಕಂಪ್ರೆನ್ಷನ್ ಅಂದ್ರಪ್ಪ ನಿಮ್ಗೆ ಜಸ್ಟ್ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ಆ ಪ್ಯಾರಾಗ್ರಾಫಲ್ಲಿ ನೀವೇನಪ್ಪ ಅಂತಂದ್ರೆ ಡಿಫ್ರೆಂಟ್ ಕ್ವಶನ್ಸ್ ಕೇಳಿರ್ತಾರೆ, ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. ಇನ್ನು ಎರರ್ ಡಿಟೆಕ್ಷನ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಸೆಂಟೆನ್ಸ್ ಅಲ್ಲಿ ಒಂದು ಎರರ್ ಕಂಡಿರುತ್ತೆ, ಆ ಎರರ್ ಯಾವ್ದಂತ ನೀವು ಐಡೆಂಟಿಫೈ ಮಾಡಬೇಕಾಗಿರುತ್ತೆ. ಸೊ ಇದು ಎರರ್ ಡಿಟೆಕ್ಷನ್. ಮತ್ತು ಆಮೇಲೆ ಲಿಂಕೇಜಸ್ ಬಂತಪ್ಪ ಅಂತಂದ್ರೆ ಲಿಂಕೇಜಸ್ ಅಲ್ಲಿ ಏನಂತಂದ್ರೆ ನಿಮ್ಗೆ ಒಂದು 2 ಸೆಂಟೆನ್ಸ್ ಕೊಟ್ಟಿರ್ತಾರೆ. ಸೊ ಯಾವ ಪರ್ಟಿಕ್ಯುಲರ್ ಲಿಂಕೇಜ್ ಅನ್ನು ಯೂಸ್ ಮಾಡಿ ನೀವು ಲಿಂಕ್ ಮಾಡ್ಬೋದು ಅಂತ ಬರುತ್ತೆ. ಮತ್ತು ಆಮೇಲೆ ರಿಅರೇಂಜ್ಮೆಂಟ್ ಆಫ್ ದಿ ಸೆಂಟೆನ್ಸಸ್. ಇಲ್ಲಿ ಏನಪ್ಪ ಅಂತಂದ್ರೆ ನಿಮ್ಗೆ ಒಂದು 4-5 ಸೆಂಟೆನ್ಸ್ ಕೊಟ್ಟಿರ್ತಾರೆ ಒಂದು ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್ ಇಂದ. ಸೊ ನೀವು ಒಂದು ಕರೆಕ್ಟ್ ಆಗಿ ಮ್ಯಾನರ್ಲಿ ಅರೇಂಜ್ ಮಾಡಬೇಕಾಗಿರುತ್ತೆ, ಅದೊಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಮಾಡಬೇಕಾಗಿರುತ್ತೆ. ಅದು ಬಂದ್ಬಿಟ್ಟು ನಿಮ್ದು ರಿಅರೇಂಜ್ಮೆಂಟ್ ಆಫ್ ಸೆಂಟೆನ್ಸಸ್. ಮತ್ತೆ ಪ್ಯಾರಾ ಜಂಬಲ್ಸ್ ಅಂತ ಬರುತ್ತೆ. ಪ್ಯಾರಾ ಜಂಬಲ್ಸ್ ಏನಪ್ಪಾ ಅಂದ್ರೆ ಒಂದು ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್ ಅನ್ನ ಒಂದು 4 ಸೆಂಟೆನ್ಸ್ ನಿಮಗೆ ABCD ಅಂತ ಡಿಫ್ರೆಂಟ್ ಪ್ಯಾಟರ್ನ್ ಕೊಟ್ಟಿರ್ತಾರೆ. ಅದನ್ನ ನೀವು ಒಂದು ಕಾಂಪ್ರಹೆನ್ಸಿವ್ ಒಂದು ಪ್ಯಾರಾಗ್ರಾಫ್ ಆಗೋ ರೀತಿಯಲ್ಲಿ ಅರೇಂಜ್ ಮಾಡಬೇಕಾಗಿರುತ್ತೆ, ABCD ಅಂತಂದು. ದಿಸ್ ಇಸ್ ಅಬೌಟ್ ಪ್ಯಾರಾ ಜಂಬಲ್ಸ್. ಸೊ ಇದು ಏನಿದೆಯಲ್ಲ ಇಷ್ಟೇ ಸಿಲೆಬಸ್ ನಿಮ್ಗೆ ಏನಿರುತ್ತೆ ಅಂದ್ರೆ ಫಿಲಿಮ್ಸ್ ಮೇನ್ಸ್ ಅಲ್ಲಿ ಎರಡು ಸೇಮ್ ಇರುತ್ತೆ. ಏನಪ್ಪಾ ಅಂದ್ರೆ ಸ್ವಲ್ಪ ನಂಬರ್ ಆಫ್ ಸೆಂಟೆನ್ಸಸ್ ಇಲ್ಲಿ 1 ಕೇಳ್ಬೋದು, ಇಲ್ಲ 2-3 ಕೇಳ್ಬೋದು ಅಷ್ಟೇ. ಬಿಟ್ರಪ್ಪ ಅಂತಂದ್ರೆ ಡಿಫಿಕಲ್ಟಿ ಲೆವೆಲ್ ಅಲ್ಲಿ ನಿಮ್ಗೆ ಯಾವುದೇ ರೀತಿ ಏನು ಡಿಫ್ರೆನ್ಸಸ್ ನಿಮಗೆ ಸಿಲೆಬಸ್ ಅಲ್ಲಿ ಕಾಣಂಗಿಲ್ಲ. ಸೊ ಈಗ ಬಂದ್ಬಿಟ್ಟು ಹೌ ಟು ಪ್ರಿಪೇರ್ ದ ಇಂಗ್ಲೀಷ್. ಇದನ್ನ 2 ಪಾರ್ಟ್ಸ್ ಹೇಳ್ತಿದ್ದೀನಿ. ಒಂದು ಬಂದ್ಬಿಟ್ಟು ಕನ್ನಡ ಮೀಡಿಯಂ ಅವ್ರಿಗೆ, ಇನ್ನೊಂದು ಬಂದ್ಬಿಟ್ಟು ಇಂಗ್ಲೀಷ್ ಮೀಡಿಯಂ ಅವ್ರಿಗೆ. ಸೊ ಫಸ್ಟ್ ಆಫ್ ಆಲ್ ಕನ್ನಡ ಮೀಡಿಯಂ ಅವ್ರಿಗೆ ನಾವು ಒಂದು ಸಿಂಗಲ್ ಸೆಂಟೆನ್ಸ್ ಹೇಳ್ಬೇಕಪ್ಪ ಅಂತಂದ್ರೆ ಓವರ್ಕಮ್ ದ ಫಿಯರ್ ಆಫ್ ಇಂಗ್ಲೀಷ್. ಸೊ ಮೋಸ್ಟ್ ಆಫ್ ದಿ ಕನ್ನಡ ಮೀಡಿಯಂ ಅವ್ರಿಗೆ ಅನ್ಸುತ್ತಪ್ಪ ಅಂದ್ರೆ ಇಂಗ್ಲೀಷ್ ನನಗೆ ಮುಂಚೆ ಗ್ರಿಪ್ ಇಲ್ಲ, ನಾನು ಇಂಗ್ಲೀಷ್ ಜಾಸ್ತಿ ಓದೇ ಇಲ್ಲ, ನಾನು ಇಂಗ್ಲೀಷ್ಗೆ ಮಾರ್ಕ್ಸ್ ಬರಂಗಿಲ್ಲ, ನಾನು ಎಷ್ಟು ಎಫರ್ಟ್ಸ್ ಹಾಕಿರೋ ಮಾರ್ಕ್ಸ್ ಬರಲ್ಲ ಅಂತ ಏನು ಫಿಯರ್ ಇದೆಯಲ್ಲ, ಈ ಫಿಯರ್ ನೀವು ಫಸ್ಟ್ ಹೊರಗಡೆ ಬನ್ನಿ. ಇಂಗ್ಲೀಷ್ ಏನಾಗಿ ಹೇಳ್ಕೊಳ್ಳೋಂಥ ದೊಡ್ಡ ಟಫ್ ಸಬ್ಜೆಕ್ಟ್ ಅಲ್ಲ. ಇಟ್ ಈಸ್ ಆಲ್ಸೋ ನಾರ್ಮಲಿ ಜಸ್ಟ್ ಎ ಸಬ್ಜೆಕ್ಟ್ ಅಷ್ಟೇ. ಸರ್ನಾ ನೀವೇನಪ್ಪ ಅಂದ್ರೆ ಇಂಗ್ಲೀಷ್ ಮೀಡಿಯಂ ಅವ್ರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಎಫರ್ಟ್ಸ್ ಹಾಕ್ಬೇಕಾಗುತ್ತೆ ಅಷ್ಟೇ. ಸೊ ಎಲ್ಲ ಗೊತ್ತಿರೋದೇ ಅಂತಿರುತ್ತೆ ಅನ್ಕೊಂಡಿರ್ತಾರೆ. ಸೊ ಆ ರೀತಿ ಅವ್ರು ಪ್ರಿಪೇರ್ ಆಗ್ತಿರ್ತಾರೆ. ನೀವೇನಪ್ಪ ಅಂತಂದ್ರೆ ಸ್ವಲ್ಪ ಓದೋದಾಯ್ತು, ಸ್ವಲ್ಪ ನಂಬರ್ ಆಫ್ ಸಾಲ್ವಿಂಗ್ ದ ಕ್ವಶನ್ಸ್ ಏನಿದೆಯಲ್ಲ ಇದು ಸ್ವಲ್ಪ ಜಾಸ್ತಿ ಆಗಬೇಕಾಗುತ್ತೆ. ಆ ರೀತಿ ಆಯ್ತಪ್ಪ ಅಂತಂದ್ರೆ ಇದು ನೀವು ನಾನು ಜಾಬ್ ತೊಗೊಂಡ್ರು ಮಾಡ್ಬೇಕಂತ ಏನು ಅವಶ್ಯಕತೆ ಇಲ್ಲ. ಒಂದು ನೀವು ಪೀಕ್ ಅನ್ನೋದಿರುತ್ತೆ, ಆ ಪೀಕ್ ರೀಚ್ ಆಗೋರ್ಗು ನೀವೇನಪ್ಪ ಅಂದ್ರೆ ಸ್ವಲ್ಪ ಜಾಸ್ತಿ ಎಫರ್ಟ್ಸ್ ಪ್ರಾಕ್ಟೀಸ್ ಹಾಕ್ಬೇಕಾಗುತ್ತೆ. ಒನ್ ಟೈಮ್ ನೀವು ಆ ಲೆವೆಲ್ ಆಫ್ ಇಂಗ್ಲೀಷ್ ನಾನು ಕಲ್ತಿದ್ದೀನಿ, ನನಗೆ ಬರ್ತಪ್ಪ ಅಂತಂದ್ರೆ ಆಮೇಲೆ ಏನಿಲ್ಲ, ನೀವು ಇಂಗ್ಲೀಷ್ ಸ್ಟೂಡೆಂಟ್ಸ್ ಥರನೇ, ಇಂಗ್ಲೀಷ್ ಆಸ್ಪಿರೆಂಟ್ಸ್ ಥರನೇ ನಂಬರ್ ಆಫ್ ಕ್ವಶನ್ಸ್ನ ಜಾಸ್ತಿ ಕ್ವಶನ್ಸ್ನ ಸಾಲ್ವ್ ಮಾಡೋದು, ಪ್ರಾಕ್ಟೀಸ್ ಮಾಡೋದು ಅಷ್ಟು ಬಿಟ್ರಪ್ಪ ಅಂದ್ರೆ ಮತ್ತೆ ನಿಮಗೂ ಏನು ಇರೋಂಗಿಲ್ಲ. ಸೊ ನಾನು ಹೇಳಿದೇನಪ್ಪ ಅಂದರೆ ಕನ್ನಡ ಮೀಡಿಯಂ ಅವರಿಗೆ ಎಫರ್ಟ್ಸ್ ಬೇರೆಯವ್ರು 1 ಅವರ್ ಆಗ್ತಿದಾರಪ್ಪ ಅಂತಂದರೆ ನೀವು 2 ಅವರ್ಸ್ ಹಾಕಿ ಸ್ವಲ್ಪ ಜಾಸ್ತಿ ನಂಬರ್ ಆಫ್ ಕ್ವಶನ್ಸನ್ನು ಜಾಸ್ತಿ ಸಾಲ್ವ್ ಮಾಡಿ, ಜಾಸ್ತಿ ಓದಿ, ನಿಮ್ಮ ರೀಡಿಂಗ್ ಕಾಂಪ್ರಿಹೆನ್ಷನ್ ಸ್ವಲ್ಪ ಡೆವಲಪ್ ಮಾಡ್ಕೊಳ್ರಿ. ಸೊ ಹಂಗಾಯ್ತಪ್ಪ ಅಂದರೆ ಇಂಗ್ಲೀಷ್ ನೀವು ಆರಾಮ್ಸೆ ಕ್ಲಿಯರ್ ಮಾಡ್ಕೋಬೋದು. ನೀವು ಒನ್ ಟೈಮ್ ಪೀಕ್ ರೀಚ್ ಆದರೆ ಸೊ ದೇರ್ ಇಸ್ ನೋ ಡೌಟ್ ದಟ್ ನೀವು ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡೋಕ್ಕೆ ಏನು ಪ್ರಾಬ್ಲಮ್ ಇರೋಂಗಿಲ್ಲ. ಈಗ ಕಮಿಂಗ್ ಟು ಇಂಗ್ಲೀಷ್ ಮೀಡಿಯಂ ಹೇಳಬೇಕಪ್ಪ ಅಂತಂದರೆ ಇಂಗ್ಲೀಷ್ ಮೀಡಿಯಂ ಅವರು ಓವರ್ ಕಾನ್ಫಿಡೆಂಟ್ ಆಗೋದನ್ನು ಫಸ್ಟ್ ಆಫ್ ಆಲ್ ಬಿಡಬೇಕಾಗುತ್ತೆ. ಸೊ ಇಂಗ್ಲೀಷ್ ಮೀಡಿಯಮಿಂದ ಬಂದಿದ್ದೀರಾ ಅಂದ್ಕೊಳ್ಳೇನೆ ನೀವು ಎಲ್ಲರೂ ಚೆನ್ನಾಗಿ ಮಾಡ್ಬೇಕಂತ ಏನು ರೀಸನ್ ಇಲ್ಲ, ಸರಿನಾ? ಸೊ ಇಂಗ್ಲೀಷ್ ಮೀಡಿಯಂ ಆದರೂ ಸಹಿತ ನಿಮಗೂ ಕೂಡ ನಿಮ್ಮದೇ ಆದೊಂದು ಎಫರ್ಟ್ಸ್ ಬೇಕಾಗುತ್ತೆ. ನೀವು ನಿಮ್ಮದು ಮ್ಯಾಕ್ಸಿಮಮ್ ಎಫರ್ಟ್ಸ್ ಹಾಕಬೇಕು, ಅವಾಗಷ್ಟು ನೀವು ಮಾಡಕ್ಕೆ ಬರೋದು. ಯಾಕಂತಂದ್ರೆ ನೀವು ಕಾಂಪ್ರಿಹೆನ್ಷನ್ ಮತ್ತು ಆಮೇಲೆ ನಿಮ್ಮ ಸ್ವಲ್ಪ ಗ್ರಾಮೆಟಿಕಲ್ ಪಾಯಿಂಟ್ಸ್ ಎಲ್ಲ ಇರೋದ್ರಿಂದ ನೀವು ಹಂಗೆ ಕೇರ್ಲೆಸ್ ಆಗಿ ನೀವು ಬಿಟ್ರಪ್ಪ ಅಂತಂದ್ರೆ ಯು ಬಿ ಲೂಸಿಂಗ್ ದ ಮಾರ್ಕ್ಸ್.
ಸೊ ಇಂಗ್ಲೀಷ್ ಮೀಡಿಯಂ ಅವ್ರು ಅಷ್ಟೇ ಓವರ್ ಕಾನ್ಫಿಡೆಂಟ್ ಆಗಬೇಡ್ರಿ, ನಿಮ್ಮದು ಮ್ಯಾಕ್ಸಿಮಮ್ ಎಫರ್ಟ್ಸ್ ನೀವು ಹಾಕಿ. ಯು ಆರ್ ಇನ್ ಪಾಸಿಟಿವ್ ಸೈಡ್, ಬಟ್ ಇಟ್ ಡಸ್ ನಾಟ್ ಮೀನ್ ದಟ್ ನೀವು ಏನೋ ಎಫರ್ಟ್ಸ್ ಹಾಕಬಾರ್ದು ಅಂತ ಏನಾದ್ರು. ದಿಸ್ ಇಸ್ ಹೌ ಯು ಶುಡ್ ಪ್ರಿಪೇರ್ ಇಂಗ್ಲೀಷ್. ಈಗ ಬಂದ್ಬಿಟ್ಟು ಹೌ ಟು ಪ್ರಿಪೇರ್ ಇಂಗ್ಲೀಷ್ ಸಬ್ಜೆಕ್ಟ್. ಸೊ ಇಂಗ್ಲೀಷ್ ಪ್ರಿಪೇರ್ ಆಗೋಕ್ಕೆ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ರೀಡಿಂಗ್ ಕಾಂಪ್ರಿಹೆನ್ಷನ್. ನೀವು ಜಾಸ್ತಿ ಓದಷ್ಟು ನಿಮಗೆ ಜಾಸ್ತಿ ಇಂಗ್ಲೀಷ್ಗೆ ಟಚ್ ಬರುತ್ತೆ. ಅವಾಗ ಜಾಸ್ತಿ ನೀವು ಇಂಗ್ಲೀಷ್ ಬಗ್ಗೆ ಏನೋ ಸ್ವಲ್ಪ ಐಡಿಯಾಲಜಿನ ತಗೋಬಹುದು. ಸೊ ನೀವು ಇಂಗ್ಲೀಷ್ ಪ್ರಿಪರೇಷನ್ ಯಾವ ರೀತಿ ಮಾಡಿದ್ದೀರಪ್ಪ ಅಂತ ಇಟ್ ಮೇ ಬಿ ಇದರ್ ಬೇಸ್ಡ್ ಆನ್ ಬುಕ್ಸ್ ಆರ್ ಮಾರ್ಕ್ಸ್. ನೀವು ಟಾಪಿಕ್ ವೈಸ್ ಮಾರ್ಕ್ಸ್ ಅಲ್ಲಿ ನಿಮಗೆ ಡಿಫ್ರೆಂಟ್ ನಂಬರ್ ಆಫ್ ಲಾರ್ಜ್ ನಂಬರ್ ಆಫ್ ಕ್ವಶನ್ ಸಿಗ್ತವೆ, ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಅಲ್ಲಿಂದ ಅನಲೈಸ್ ಮಾಡ್ಬೋದು. ಇಲ್ಲಪ್ಪ ಅಂದ್ರೆ ಅರಿಯಂತ್ ಅಂತ ಒಂದು ಇಂಗ್ಲೀಷ್ ಬುಕ್ ಇದೆ, ಅದರಲ್ಲಿ ನಿಮ್ಗೆ ಥೌಸಂಡ್ಸ್ ಆಫ್ ಕ್ವಶನ್ಸ್ ಕೊಟ್ಟಿದ್ದಾರೆ. ಅದನ್ನ ನೀವು ಡೈಲಿ ಬೇಸಿಸ್ ಮೇಲೆ ಒಂದು 20-30 ಕ್ವಶನ್ಸ್ ಪರ್ಟಿಕ್ಯುಲರ್ ಟಾಪಿಕ್ ಇಂದ ನೀವು ಮಾಡ್ಕೊಂತ ಹೋದ್ರಪ್ಪ ಅಂತಂದ್ರೆ ಅವಾಗ ನೀವು ಮಾಡ್ತಿರೋ ಮಿಸ್ಟೇಕ್ಸ್ ಏನಪ್ಪಾ ಅಂತ ನಿಮ್ಗೆ ಗೊತ್ತಾಗಿ ನೀವು ಜಾಸ್ತಿ ಪರ್ಫೆಕ್ಷನ್ ಆಗ್ಬೋದು. ಬರೇ ಮಾರ್ಕ್ಸ್ ತಗೊಂತ ಕೂತ್ಕೊಂಡ್ರೆ ಏನು ಯೂಸ್ ಇಲ್ಲ. ಮಾರ್ಕ್ಸ್ ತಗೊಳೋದ್ರ ಜೊತೆ ನೀವು ಅನಾಲಿಸಿಸ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು 23 ಕ್ವಶನ್ಸ್ ಕಡಿಮೆ ಮಾಡಿದ್ರು ಪ್ರಾಬ್ಲಮ್ ಇಲ್ಲ, ಬಟ್ ಪರ್ಟಿಕ್ಯುಲರ್ ಆಗಿ ಸೂಪರ್ ಆಗಿ ನಿಮ್ದು ಪ್ರಾಕ್ಟೀಸ್ ಅನ್ನ ಏನ್ ಮಾಡ್ರಪ್ಪ ಅಂತ ಅನಾಲಿಸಿಸ್ ಮಾಡ್ರಿ, ನಿಮ್ ಮಿಸ್ಟೇಕ್ಸ್ ಅನ್ನ ಅರ್ಥ ಮಾಡ್ಕೊಳ್ರಿ. ಈ ರೀತಿ ಮಾಡೋದ್ರಿಂದ ಇಂಗ್ಲಿಷ್ ನಿಮ್ದು ಇಂಪ್ರೂವ್ ಆಗೋದ್ರಲ್ಲಿ ಯಾವುದೇ ರೀತಿ ಡೌಟ್ ಬೇಡ ಅಂತ ನಿಮ್ಗೆ ಹೇಳಕ್ ಇಷ್ಟಪಡ್ತೇನೆ. ಓಕೆ, ಈಗ ಬಂದ್ಬಿಟ್ಟು ಹೌ ಟು ಅಪ್ರೋಚ್ ದ ಮಾರ್ಕ್ಸ್. ಈಗ ನೀವೇ ಸ್ವಲ್ಪ ಒಂದು ರೇಂಜ್ಗೆ ಪ್ರಾಕ್ಟೀಸ್ ಮಾಡಿದ್ದೀರಾ ಡಿಫ್ರೆಂಟ್ ಪ್ರಾಕ್ಟೀಸ್ ಮಾಡ್ಯೂಲ್ಸ್ ಪ್ರಕಾರ ಅಂತಂದ್ರೆ ಈಗ ನೀವು ಮಾರ್ಕ್ಸ್ ಅನ್ನ ಪ್ರಾಕ್ಟೀಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಪ್ಪ ಅಂತಂದ್ರೆ ಅಪ್ರೋಚ್ ಹೇಗಿರಬೇಕು. ಇಟ್ ಮೇ ಬಿ ಇದರಿಂದ ಮಾರ್ಕ್ಸ್ ಆರ್ ಎಕ್ಸಾಮ್ಸ್ ಅಲ್ಲಿ. ಸೊ ಮೋಸ್ಟ್ ಆಫ್ ದಿ ಕ್ಯಾಂಡಿಡೇಟ್ಸ್ ಏನ್ ಮಾಡ್ತಾರಪ್ಪ ಅಂದ್ರೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಹೋಗ್ಬಿಡ್ತೀನಿ, ಒಂದೇಟಿಗೆ 10 ಮಾರ್ಕ್ಸ್ ಬರ್ತವೆ ಆರಾಮ್ಸೆ ಇರ್ಬೋದು ಅಂತ ಥಿಂಕ್ ಮಾಡ್ತಾರೆ. ಬಟ್ ಅದು ನಿಮ್ದು ಟೈಮ್ ಕನ್ಸ್ಯೂಮಿಂಗ್ ಪ್ರಾಕ್ಟೀಸ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ನಿಮ್ಮ ಅಪ್ರೋಚ್ ಹೇಗಿರ್ಬೇಕಪ್ಪ ಅಂತಂದ್ರೆ 1 ಮಾರ್ಕರ್ಸ್ ಹತ್ರ ಹೋಗ್ಬೇಕು. ಸೊ ಈಸಿ ಟು ಗೋ ಇರ್ತಾವಲ್ಲ, ಲೈಕ್ ಎರರ್ ಡಿಟೆಕ್ಷನ್, ಕ್ಲೋಸ್ ಟೆಸ್ಟ್, ಫಿಲ್ ಇನ್ ದ ಬ್ಲಾಂಕ್ಸ್, ಮತ್ತು ಆಮೇಲೆ ರಿಅರೇಂಜ್ಮೆಂಟ್ ಆಫ್ ದಿ ಸೆಂಟೆನ್ಸಸ್, ಇಂಥ ಏನಿರ್ತಾವಲ್ಲ ಇವನ್ನ ಫಾಸ್ಟ್ ಆಗಿ ಪಟ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಮಾಡ್ಕೊಂತ ಹೋಗ್ಬೇಕು. ಅವಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ನಂಬರ್ ಆಫ್ ಕ್ವಶನ್ಸ್ ಜಾಸ್ತಿ ಸಾಲ್ವ್ ಮಾಡ್ತೀರಾ, ನೀವು ಕರೆಕ್ಟಾಗಿ ಮಾಡ್ತಿರೋದೊಂದು ಕಾನ್ಫಿಡೆನ್ಸ್ ನಿಮ್ಗೆ ಬಿಲ್ಡಪ್ ಆಗುತ್ತೆ. ಸೊ ಈ ರೀತಿ ನೀವು ಬೇಗ ಕಂಪ್ಲೀಟ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನೆಕ್ಸ್ಟ್ ನೀವು ಏನ್ ಮಾಡೋದನ್ನ ರೀಡಿಂಗ್ ಕಾಂಪ್ರಿಹೆನ್ಷನ್ ಮಾಡ್ಬೋದು. ರೀಡಿಂಗ್ ಕಾಂಪ್ರಿಹೆನ್ಷನ್ ಮಾಡ್ತೀನಿ, ಪ್ಯಾರಾಗ್ರಾಫ್ ಓದ್ತೀನಿ ಅಂತಂದು ಉಳಿದಿರೋ ಟೈಮಲ್ಲಿ ಪ್ಯಾರಾಗ್ರಾಫ್ ಓದ್ಕೊಂಡು ಕುತ್ಕೊಂಡು ಲಾಸ್ಟ್ 1 ಮಿನಿಟ್ ಇದ್ದಾಗ ನಾನು ಆನ್ಸರ್ಸ್ ಮಾಡ್ತೀನಪ್ಪ ಅಂತಂದ್ರೆ ಅದು ಕೂಡ ಒಂದು ಒಳ್ಳೆ ಅಪ್ರೋಚ್ ಅಲ್ಲ. ಸೊ ನೀವು ಎಷ್ಟಾಗುತ್ತೆ ಅಷ್ಟು ಫಾಸ್ಟ್ ಆಗಿ ನಿಮ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಮಾಡ್ಕೊಂಡು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ರಿ. ಈ ರೀತಿ ನೀವು ಅಪ್ರೋಚ್ ಫಾಲೋ ಮಾಡಿದ್ರಪ್ಪ ಅಂತಂದ್ರೆ ನೀವು ನಿಮ್ದು ಟೈಮ್ ಪೀರಿಯಡ್ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಬಹುದು, ಮತ್ತೆ ಯಾವುದೇ ರೀತಿಯ ಪ್ಯಾನಿಕ್ ಇಂದ ನೀವು ನಿಮ್ಮ ಎಕ್ಸಾಮ್ಸ್ ಅನ್ನ ಲಾಸ್ ಮಾಡಂಗಿಲ್ಲ. ಸೊ ಅದಕ್ಕೆ ಹೇಳೋದೇನಪ್ಪ ಅಂತಂದ್ರೆ ಫಸ್ಟ್ ಈಸಿ ಕ್ವಶನ್ಸ್ ಹೋಗ್ರಿ, ಆಮೇಲೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಹೋಗ್ರಿ. ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಅಪ್ರೋಚ್ ನಾನು ಫಾಲೋ ಮಾಡಿರೋದು. ಸೊ ಈಗ ಬಂದ್ಬಿಟ್ಟು ಪ್ರಿಲಿಮ್ಸ್ ವರ್ಸಸ್ ಮೇನ್ಸ್ ಇಂಗ್ಲೀಷ್ನ ಕಂಪೇರ್ ಮಾಡೋಣ. ಸೊ ಮೋಸ್ಟ್ ಆಫ್ ದಿ ಕ್ಯಾಂಡಿಡೇಟ್ಸ್ ಅನ್ಕೊಂಡ್ಬಿಡ್ತಾರಪ್ಪ ಅಂತಂದ್ರೆ ನಾನು ಪ್ರಿಲಿಮ್ಸ್ ಇಂಗ್ಲೀಷ್ ಮಾಡಿದೆ, ಏನೋ 30ಗೆ ನಾನು ಒಂದು 20-21 ಮಾರ್ಕ್ಸ್ ಬಂದ್ಬಿಡ್ತು, ಬಟ್ ಮೇನ್ಸ್ ಅಲ್ಲಿ ನಾನು ಮಾಡೋಕ್ಕಾಗಿಲ್ಲ, ನಾನು ಇಂಗ್ಲೀಷ್ ಅಂದ್ರೆ ಫುಲ್ ಹೆದರಿಕೆ, ಮೇನ್ಸ್ ಅಲ್ಲಿ ತುಂಬಾ ಹೈ ಲೆವೆಲ್ ಇಂಗ್ಲೀಷ್ ಇರುತ್ತೆ, ನನ್ನ ಕೈ ಆಗುತ್ತಾ ಅಂತ ಒಂದು ಮೈಂಡ್ ಸೆಟ್ ತುಂಬಾ ಆಸ್ಪಿರೆಂಟ್ಸ್ ಅಲ್ಲಿ ಇರುತ್ತೆ. ಸೊ ನಥಿಂಗ್ ಟು ವರಿ, ನಿಮಗೆ ಪ್ರಿಲಿಮ್ಸ್ ಮೇನ್ಸ್ ಅಲ್ಲಿ ಏನಿರುತ್ತಲ್ಲ ಎಕ್ಸಾಕ್ಟ್ಲಿ ಸೇಮ್ ಇರುತ್ತೆ, ಸೇಮ್ ಕ್ವಶನ್ಸ್ ಟೈಪ್ಸ್ ಇರ್ತವೆ, ಮತ್ತೆ ಆಮೇಲೆ ಸೇಮ್ ಟಾಪಿಕ್ಸ್ ಇಂದ ಕ್ವಶನ್ಸ್ ಬರ್ತವೆ, ಏನ್ ಡಿಫ್ರೆನ್ಸ್ ಏನ್ ಇರಂಗಿಲ್ಲ. ಏನಪ್ಪಾ ಅಂತಂದ್ರೆ ಇಲ್ಲಿ 1 ಸೆಂಟೆನ್ಸ್ ಕೊಟ್ಟಿದ್ರಪ್ಪ ಅಂದ್ರೆ 2 ಅಥವಾ 3 ಸೆಂಟೆನ್ಸ್ ಓಡಿಸ್ಕೊಟ್ಟಿರ್ತಾರೆ. ಈ ಫಸ್ಟ್ ಆಫ್ ಆಲ್ ಆ ಫಿಯರ್ ಏನಿದೆಯಲ್ಲ ಮೇನ್ಸ್ ಇಂಗ್ಲೀಷ್ ಅಂದ್ರೆ ಟಫ್ ಇರುತ್ತೆ, ಅದು ನಿಮ್ ತಲೆಯಿಂದ ಫಸ್ಟ್ ತೆಗೆದಾಕ್ಬಿಡ್ರಿ. ಅದನ್ನ ತೆಗೆದಾಕಿದ್ರಪ್ಪ ಅಂತಂದ್ರೆ ಅವಾಗ ನಿಮ್ಗೆ 2 ಈಕ್ವಲ್, ಅಲ್ಲಿ ಇಂಗ್ಲೀಷ್ ಇರುತ್ತೆ, ಇಲ್ಲಿ ಇಂಗ್ಲೀಷ್ ಇರುತ್ತೆ, ಅಲ್ಲಿ ಅದೇ ಸೆಂಟೆನ್ಸ್ ಇರುತ್ತೆ, ಇಲ್ಲಿ ಅದೇ ಸೆಂಟೆನ್ಸ್ ಇರುತ್ತೆ. ಆ ಒಂದು ಕಾಮನ್ ಸೆನ್ಸ್ ನಿಮ್ಗೆ ಏನಾದ್ರು ತಲೆಯಲ್ಲಿ ಬಂತಪ್ಪ ಅಂತಂದ್ರೆ ನೀವು ಮೇನ್ಸ್ ಅಲ್ಲಿ ಯಾವುದೇ ರೀತಿ ಫಿಯರ್ ಆಗೋ ಚಾನ್ಸಸ್ ಇರಂಗಿಲ್ಲ. ಸೊ ನಾನು ಹೇಳೋದೇನಪ್ಪ ಅಂತಂದ್ರೆ ಈ ಪ್ರಿಲಿಮ್ಸ್ ಮೇನ್ಸ್ ಅನ್ನೋದೊಂದು ಇಂಗ್ಲೀಷ್ನ ಡಿಫ್ರೆನ್ಶಿಯೇಟ್ ಮಾಡೋದು ಬಿಡ್ರಿ, ಎಲ್ಲ ಜಸ್ಟ್ ಇಟ್ ಇಸ್ ಅನ್ ಇಂಗ್ಲೀಷ್ ಅಷ್ಟೇ. ಸೊ ಆ ರೀತಿ ನೀವು ಮೆಂಟಾಲಿಟಿನ ಡೆವಲಪ್ ಮಾಡ್ಕೊಂಡು ನೀವು ಪ್ರಿಲಿಮ್ಸ್ ಒಂದು ಟೈಮ್ ಕ್ಲಿಯರ್ ಮಾಡಿದ್ರಪ್ಪ ಅಂದ್ರೆ ಮೇನ್ಸ್ ಇಂಗ್ಲೀಷ್ ಯಾವುದೇ ರೀತಿ ಪ್ಯಾನಿಕ್ ಆಗೋದ್ಬಿಟ್ಟು ಸೂಪರ್ ಆಗಿ ಕಾನ್ಫಿಡೆಂಟ್ ಆಗಿ ಅಪ್ರೋಚ್ ಮಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈಗ ಬಂದ್ಬಿಟ್ಟು ನಾನು ನಿಮಗೆ ರಿಯಾಲಿಟಿ ಆಫ್ ಮಾರ್ಕ್ ಟೆಸ್ಟ್ ಹೇಳ್ತೀನಿ. ಇಲ್ಲಿ ಏನಪ್ಪಾ ಅಂತಂದ್ರೆ ನೀವು ಮಾರ್ಕ್ಸ್ ಮಾಡುವಾಗ ಅಭ್ಯಾಸ ನೀವು ನೋಡ್ತಿರ್ತೀರ, ಇಂಗ್ಲೀಷ್ ತುಂಬಾ ಟಫ್ ಇರುತ್ತೆ ನಿಮ್ಮ ಆ್ಯಪ್ಸ್ ಅಲ್ಲಿ. ಏನಪ್ಪಾ ಇದು ಇಂಗ್ಲೀಷ್ ಇಷ್ಟು ಟಫ್ ಇದೆ, ನಂಗೆ ಮಾಡಕ್ಕೆ ಆಗ್ತಿಲ್ಲ, ನೀವು ಅಲ್ಲೇ ಏನಪ್ಪಾ ಅಂದ್ರೆ ಅದಕ್ಕೆ ನಿಮ್ಮ ಕಾನ್ಫಿಡೆನ್ಸ್ ಅನ್ನ ಕಳ್ಕೊಂಡ್ಬಿಡ್ತೀರ. ಅಲ್ಲಿ ನೋಡ್ರೆ ಬರೀ 30ಕ್ಕೆ ಬರೀ 8 ಮಾರ್ಕ್ಸ್ ಬರ್ತೈತೆ, 9 ಮಾರ್ಕ್ಸ್ ಬರ್ತೈತೆ ಅಂತ ಅನ್ಕೊಂಡು ಕುತ್ಕೊಂಡ್ರಪ್ಪ ಅಂತಂದ್ರೆ ಅವಾಗ ನಿಮ್ಗೆ ಇಂಗ್ಲೀಷ್ ಓದ್ಬೇಕು, ಮಾಡ್ಬೇಕು, ಎಫರ್ಟ್ಸ್ ಹಾಕ್ಬೇಕು ಅನ್ನೋದು ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಸೊ ಮಾರ್ಕ್ ಅಲ್ಲಿ ಏನಪ್ಪಾ ಅಂತಂದ್ರೆ ರಿಯಾಲಿಟಿ ಬಂದ್ರಪ್ಪ ಅಂತಂದ್ರೆ ಆಕ್ಚುಲಿ ತುಂಬಾ ಟಫ್ ಇರುತ್ತೆ. ನಿಮ್ ರಿಯಾಲಿಟಿ ಆಫ್ ದಿ ಎಕ್ಸಾಮ್ಸ್ ಹೋಗ್ಬಿಟ್ರಪ್ಪ ಅಂತಂದ್ರೆ ಇದ್ರಲ್ಲಿ 30-40% ಅಷ್ಟೇ ಲೆವೆಲ್ ಇರುತ್ತೆ ಆಕ್ಚುಲಿ ಹೇಳ್ಬೇಕಪ್ಪ ಅಂತಂದ್ರೆ. ಸೊ ನೀವು ಮಾರ್ಕ್ ಅಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ದು ಅಕ್ಯುರಸಿ ಮೇಲೆ ಫೋಕಸ್ ಮಾಡ್ರಿ, ನಿಮ್ದು ಮಿಸ್ಟೇಕ್ಸ್ ಮೇಲೆ ಫೋಕಸ್ ಮಾಡ್ರಿ, ಅನಾಲಿಸಿಸ್ ತುಂಬಾ ಚೆನ್ನಾಗಿ ಮಾಡಕ್ ಯೂಸ್ ಮಾಡ್ರಿ ಅಷ್ಟೇ. ಬಿಟ್ರೆ ನೀವು ಮಾರ್ಕ್ಸ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡಕ್ ಹೋಗ್ಬೇಡ್ರಿ, ನಂಗೆ ಎಷ್ಟು ಮಾರ್ಕ್ಸ್ ಬರ್ತೈತೆ ಅಂತ. ಈಗ ನಂದೇ ಎಕ್ಸಾಂಪಲ್ ಅಂತಂದ್ರೆ ನಾನು ಡ್ಯೂರಿಂಗ್ ದ ಪ್ರಿಪರೇಷನ್ ಆಫ್ ನಂದು ಎಕ್ಸಾಮ್ಸ್ ಟೈಮ್ಸ್ ಅಲ್ಲಿ ನನಗೆ 30ಗೆ ಒಂದು 16-17 ಅಷ್ಟೇ ಬರ್ತಿತ್ತು ಮಾರ್ಕ್ಸ್ ಅಲ್ಲಿ. ನಾನು ಟೆನ್ಷನ್ ತಗೊಂತಿರ್ಲಿಲ್ಲ, ಬಿಡು ನಾನು ಎಕ್ಸಾಮ್ ಚೆನ್ನಾಗಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಂಗೆ ಯಾವಾಗಲೂ ಇತ್ತು. ಅದು ಎಕ್ಸಾಮ್ಸ್ ನೋಡಿರಪ್ಪ ಅಂದ್ರೆ 27-28 ನಂಗೆ ಎಷ್ಟೋ ಎಕ್ಸಾಮ್ಸ್ ಅಲ್ಲಿ 30/30 ತಗೊಂಡಿದ್ದೀನಿ ನಾನು ಇಂಗ್ಲೀಷ್ ಅಲ್ಲಿ. ಸೊ ನಿಮ್ಮ ಮೇನ್ ಮೆಂಟಾಲಿಟಿ ಏನಪ್ಪಾ ಅಂತಂದ್ರೆ ಮಾರ್ಕ್ಸ್ ಅನ್ನೇ ನೀವು ಫೈನಲ್ ಡಿಸಿಷನ್ ತೊಗೊಳಕ್ ಹೋಗಬೇಡ ಸರಿ, ಜಸ್ಟ್ ಏನಪ್ಪಾ ಅಂದ್ರೆ ಲರ್ನಿಂಗ್ ಟೂಲ್ ಅಷ್ಟೇ ಅದು. ಸೊ ಈಗ ಫೈನಲ್ ಆಗಿ ವಿಡಿಯೋದ ಕನ್ಕ್ಲೂಷನ್ಸ್ಗೆ ಬರೋಣ.
ಸೊ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತಂದ್ರೆ ಇಂಗ್ಲಿಷ್ ಈಸ್ ಆನ್ ಈಸಿ ಸ್ಕೋರಿಂಗ್ ಅಂಡ್ ಗೇಮ್ ಚೇಂಜಿಂಗ್ ಸಬ್ಜೆಕ್ಟ್. ಸೊ ಎಲ್ಲರೂ ಇದಕ್ಕೆ ಇಂಗ್ಲಿಷ್ ಸಬ್ಜೆಕ್ಟ್ ಅಂದ್ರೆ ಸ್ವಲ್ಪ ಪ್ಯಾನಿಕ್ ಆಗಿ ದೂರ ಸರಿತಿರ್ತಾರೆ. ನೀವು ಇದನ್ನ ಸ್ವಲ್ಪ ಎಫರ್ಟ್ಸ್ ಹಾಕಿ ಚೆನ್ನಾಗಿ ಮಾಡ್ಬಿಟ್ರಪ್ಪ ಅಂತಂದ್ರೆ ಮೇನ್ಸ್ ಎಕ್ಸಾಮ್ ಅಲ್ಲಿ ನಿಮ್ಗೆ ಎಕ್ಸೆಲ್ ಆಗೋಕೆ ಯಾಕೆ ತಪ್ಸಕ್ಕಾಗಿಲ್ಲ. ಸೊ ಸೆಕೆಂಡ್ ಒನ್ ಬಂದ್ಬಿಟ್ಟಪ್ಪ ಅಂತಂದ್ರೆ ಓವರ್ಕಮ್ ದ ಫಿಯರ್ ಆಫ್ ಇಂಗ್ಲಿಷ್. ಸೊ ಇಂಗ್ಲಿಷ್ ಅಂದ್ರೆ ನಾನು ಮಾಡೋಕ್ಕಾಗಿಲ್ಲ, ಇಂಗ್ಲಿಷ್ ನಾನು ಇಂಟೆಲಿಜೆಂಟ್ ಇಲ್ಲ, ಇಂಗ್ಲಿಷಲ್ಲಿ ಮಾರ್ಕ್ಸ್ ಸ್ಕೋರ್ ಬರಂಗಿಲ್ಲ ಅಂತಂದ್ರೆ ಈ ರೀತಿ ಮೈಂಡ್ ಸೆಟ್ ಎಲ್ಲ ತೆಗೆದು ಇಂಗ್ಲಿಷ್ ಇಸ್ ಆಲ್ಸೋ ಜಸ್ಟ್ ಅಂಡ್ ಸಬ್ಜೆಕ್ಟ್ ಅಂತ ನಾ ಮೆಂಟಾಲಿಟಿನ ತಗೊಂಬಂದು ಈಸಿಯಾಗಿ ಜಾಸ್ತಿ ಎಫರ್ಟ್ಸ್ ಹಾಕೊಂಡು ಹೋಗಿದ್ರಪ್ಪ ಅಂತಂದ್ರೆ ನಿಮಗೆ ಆರಾಮ್ಸೆ ಸ್ಕೋರ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಥರ್ಡ್ ಒನ್ ಬಂದ್ಬಿಟ್ಟು ರೀಡಿಂಗ್ ಆ್ಯಂಡ್ ಪ್ರಾಕ್ಟೀಸ್. ಸೊ ಇಂಗ್ಲಿಷ್ ಹಂಗೆ ಏನಪ್ಪಾ ಅಂತಂದ್ರೆ ನಂಗೆ ಇಂಗ್ಲಿಷ್ ಬರುತ್ತೆ ಬಿಡು, ನಾನು ಆರಾಮ್ಸೆ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ಅಂತ ಮೆಂಟಾಲಿಟಿಯಿಂದ ಫಸ್ಟ್ ಆಫ್ ಆಲ್ ಎಲ್ಲರೂ ಹೊರಗೆ ಬರ್ರಿ. ಸೊ ಇಟ್ ಕಂಟಿನ್ಯೂಸ್ಲಿ ರಿಕ್ವೈರ್ಸ್ ರೀಡಿಂಗ್ ಆ್ಯಂಡ್ ಪ್ರಾಕ್ಟೀಸ್. ಜಾಸ್ತಿ ರೀಡ್ ಮಾಡಿ, ಜಾಸ್ತಿ ಪ್ರಾಕ್ಟೀಸ್ ಮಾಡಿ, ನಿಮ್ಮ ಮಿಸ್ಟೇಕ್ಸ್ ಅನಲೈಸ್ ಮಾಡಿ. ಆ ರೀತಿ ಮಾಡಿದ್ರಪ್ಪ ಅಂತಂದ್ರೆ ಅಷ್ಟೇ ನೀವು ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ಎಕ್ಸೆಲ್ ಮಾಡಿ ಒಳ್ಳೆ ಮಾರ್ಕ್ಸ್ ತೊಗೊಳಕ್ಕಾಗೋದು. ಸೊ ದಿಸ್ ಈಸ್ ಅಬೌಟ್ ಮೈ ಎಂಟೈರ್ ಇಂಗ್ಲಿಷ್ ವಿಡಿಯೋ. ಸೊ ನಿಮ್ಗೆ ಏನಾದರೂ ಮತ್ತೆ ಪರ್ಟಿಕ್ಯುಲರ್ ಆಗಿ ಇಂಗ್ಲಿಷ್ ಸಬ್ಜೆಕ್ಟ್ ಬಗ್ಗೆ ಏನಾದರೂ ಕ್ವೆರೀಸ್ ಇದ್ರೆ, ಡೌಟ್ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಹಾಕಿ. ಸೊ ಇದು ನಮ್ಮ ಸಿರೀಸ್ನ ಥರ್ಡ್ ಪಾರ್ಟ್ ಆಗಿರೋದ್ರಿಂದ ನೆಕ್ಸ್ಟ್ ಪಾರ್ಟಲ್ಲಿ ನಿಮಗೆ ಆಪ್ಟಿಟ್ಯೂಡ್ ಬಗ್ಗೆ ನಾವು ನಿಮಗೆ ಕ್ಲಿಯರ್ ಆಗಿ ಒಂದು ಗ್ಲಿಮ್ಸ್ ತೊಗೊಂಬರ್ತೀವಿ. ಯಾವ ರೀತಿ ನೀವು ಆಪ್ಟಿಟ್ಯೂಡ್ನ ಬಿಗ್ನರ್ಸಿಂದ ಮೇನ್ಸ್ ಲೆವೆಲ್ ಪ್ರಿಪೇರ್ ಮಾಡ್ಬೋದು ಅಂತ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಇದಕ್ಕೆ ಒಂದು ಲೈಕ್ ಕೊಡಿ, ಮತ್ತು ಆಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ಥರ ಶೇರ್ ಮಾಡಿ. ಸೊ ನಿಮ್ಮದು ಪ್ರಿಪ್ರೇಷನ್ ಇನ್ನೂ ಜಾಸ್ತಿ ಮಾಡ್ಕೊಡ್ರಿ, ಬಿಕಾಸ್ ಇಟ್ ಇಸ್ ಅನ್ ಟೈಮ್ ಆಫ್ ಬ್ಯಾಂಕಿಂಗ್ ಎಕ್ಸಾಮ್ಸ್. ಸೊ ಆಲ್ ದ ವೆರಿ ಬೆಸ್ಟ್. ಸಿ